श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं भजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ದ್ವಿತೀಯ ಅಧ್ಯಾಯ ನೋಡ್ತಾ ಇದ್ದೀವಿ. ಸಂಜಯೋವಾಚ ತಂ ತಥಾ ಕೃಪಯಾಭಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಭ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅಂದ್ರೆ ತತಃ ಕಿಂ ಜಾತಂ ಇತಿ ಧೃತರಾಷ್ಟ್ರಸ್ಯ ಅಪೇಕ್ಷಾಯಾಂ ಸಂಜಯ ಉವಾಚ ತಂ ತಥೇತಿ. ಹಿಂದೆ ಅರ್ಜುನ ತನಗೆ ಆದ ದುಃಖವನ್ನ ಹೇಳ್ಕೊಂಡ. ಆಗ ಮುಂದೆ ಏನಾಯಿತು ಎಂಬುದನ್ನ ಧೃತರಾಷ್ಟ್ರನ ಹತ್ರ ಸಂಜಯ ಹೇಳ್ತಾನೆ. ಹಾಗೆ ಅಂತ ಅರ್ಥ. ಉಕ್ತ ದಿಶಾ ಕೃಪೆಯ ಅಭಿಷ್ಟಂ ವಿಷನ್ನಂ ಅರ್ಜುನಂ ಭಗವಾನುವಾಚ ತಂ ತಥಾ ಕೃಪಯಾಭಿಷ್ಟಂ. ಅವನಿಗೆ ಭಾರಿ ಕೃಪೆ ಉಂಟಿತ್ತಂತೆ. ಅರ್ಜುನನಿಗೆ ತನ್ನ ಬಂಧು ಬಾಂಧವರನ್ನ ಸಂಹಾರ ಮಾಡಬಾರದು ಅಂತ ಭಾರಿ ಕೃಪೆ ಹುಟ್ಟಿತ್ತು. ಕೃಪಯಾಭಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ. ಕಣ್ಣಲ್ಲಿ ನೀರು ತುಂಬಿತ್ತವನು. ನಾನು ಹೇಗೆ ಯುದ್ಧ ಮಾಡ್ಲಿ ಕೃಷ್ಣ ಹಾಗೆ ಅಂತ. ವಿಷೀದಂತಂ, ಭಾರಿ ದುಃಖ ಪಡ್ತಾ ಇದ್ದ. ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಆಗ ಮಧುಸೂದನ ಅಂದ್ರೆ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಕೃಷ್ಣ ಪರಮಾತ್ಮ ಮೂಲ ರೂಪದಲ್ಲಿ ಸಂಹಾರ ಮಾಡಿದ್ದು. ಅದರಿಂದ ಮಧುಸೂದನ ಅಂತ ಕೃಷ್ಣನಿಗೆ ಹೆಸರು. ಆ ಮಧುಸೂದನ ಇದಂ ವಾಕ್ಯಂ ಉವಾಚ, ಕೆಳಗಿನ ಮಾತುಗಳನ್ನ ಹೇಳ್ತಾನೆ ಅಂತ. ಭಗವದ್ಗೀತೆಯಲ್ಲಿ ಬರುವ ಮೊದಲು ಕೃಷ್ಣನ ವಾಕ್ಯ ಅಂದ್ರೆ ಇದು. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಭ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹೇ ಅರ್ಜುನನೇ, ಯಾವ ಕಾರಣದಿಂದ ನಿನಗೆ ಇಂಥ ವಿಷಮ ಸಮಯ ಅಂದ್ರೆ ಏನು, ಸಂಕಟ ಸಮಯ, ಯುದ್ಧ ಎನ್ನತಕ್ಕದ್ದು ಸಂಕಟವಾದ ಒಂದು ಸಮಯ. ಇಂಥ ಸಮಯದಲ್ಲಿ ಇದಂ ಕಶ್ಮಲಂ ಉಪಸ್ಥಿತಂ, ಇಂತಹ ಒಂದು ದುರ್ಬುದ್ಧಿ ಅಂದ್ರೆ ತಾನು ಯುದ್ಧ ಮಾಡಬಾರದು ಎನ್ನುವ ಬುದ್ಧಿ, ಅದನ್ನ ಕೃಷ್ಣ ಏನಂತ ಕರೀತಾನೆ? ಕಶ್ಮಲ ಬುದ್ಧಿ ಅಂತ ಕರೀತಾನೆ. ಕಸ. ಅಂತಹ ಬುದ್ಧಿ ನಿನಗೆ ಯಾಕೆ ಬಂತು? ಕುತಸ್ತ್ವ, ಯಾವ ಕಾರಣದಿಂದ ಬಂತು ಅಂತ ಪ್ರಶ್ನೆ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಇಂತಹ ಘೋರವಾದ ಸಂಕಟ ಭರಿತವಾದ ಈ ಒಂದು ಯುದ್ಧ ಸಂದರ್ಭದಲ್ಲಿ ಇಂತಹ ಬುದ್ಧಿ ನನಗೆ ಯಾಕೆ ಬಂತು ಹಾಗೆ ಅಂತ ಕೃಷ್ಣ ಪ್ರಶ್ನೆ ಮಾಡ್ತಾನೆ. ಯಾಕೆ, ಎಂತದಪ್ಪ ಅದು? ಕಶ್ಮಲಂ ಅಂತ ಹೇಳಿದ್ರು. ಅನಾರ್ಯ ಜುಷ್ಟಂ, ಆರ್ಯರಿಂದ ಜುಷ್ಟ ಅಲ್ಲ ಅದು. ಅಂದ್ರೆ ದೊಡ್ಡವರಿಗೆ ಪೂಜ್ಯರಿಗೆ ಸಮ್ಮತ ಅಲ್ಲ ಅದು. ನೀನೇನ್ ಮಾತಾಡ್ತಾ ಇದ್ದಿ ಯುದ್ಧ ಮಾಡಬಾರದು ಅಂತ ಬಂಧು ಬಾಂಧವರ ನಿಮಿತ್ತದಿಂದ, ಇದು ದೊಡ್ಡವರಿಗೆ ಸಮ್ಮತ ಅಲ್ಲ. ಅನಾರ್ಯ ಜುಷ್ಟಂ. ಮತ್ತು ಎರಡನೇ ಕಾರಣ ಅಸ್ವರ್ಗ್ಯಂ. ಅದು ಯಾಕೆ ಕಶ್ಮಲ ಹಾಗೆ ಅಂದ್ರೆ ಅಸ್ವರ್ಗ್ಯಂ, ಅದು ಸ್ವರ್ಗಕ್ಕೆ ಅಂದ್ರೆ ಪರಲೋಕಕ್ಕೆ ಸಾಧನೀಭೂತವಾಗಿ ಇರೋದಿಲ್ಲ. ಅದು ಯಾವ ಕರ್ಮ ಮಾಡಿದ್ರೆ ನಮಗೆ ಉತ್ತಮ ಲೋಕ ಸಿಗ್ತದೋ ಅಂತಹ ಕರ್ಮಗಳನ್ನ ಮಾಡ್ಬೇಕು. ನೋಡಿ, ಕರ್ಮಗಳಲ್ಲಿ ಅನೇಕ ವಿಧ ಇದೆ. ಕೆಲವು ಕರ್ಮ ಮಾಡಿದ್ರೆ ದುಡ್ಡು ಬರುತ್ತದೆ, ಕೆಲವು ಕರ್ಮ ಮಾಡಿದ್ರೆ ದೇಹಕ್ಕೆ ಆರೋಗ್ಯ ಬರ್ತದೆ, ಕೆಲವು ಕರ್ಮಗಳನ್ನ ಮಾಡಿದ್ರೆ ನಮಗೆ ಪರಲೋಕದ ಪ್ರಾಪ್ತಿ, ಉತ್ತಮ ಲೋಕದ ಪ್ರಾಪ್ತಿ ಆಗ್ತದೆ. ಯದ್ಯಪಿ ಎಲ್ಲವೂ ಏನು ಕರ್ಮವೇ. ಆದರೆ ನೀನು ಯುದ್ಧ ಮಾಡೋದಿಲ್ಲ ಅಂತ ಏನು ಕರ್ಮವನ್ನ ಬಿಡ್ತೀನಿ ಅಂತ ಹೇಳ್ತಿ, ಅದು ಎಂಥದ್ದು? ಅಸ್ವರ್ಗ್ಯಂ. ನಿನಗೆ ಪರಲೋಕಕ್ಕೆ ಅದು ಸಾಧನೀಭೂತ ಆಗೋದಿಲ್ಲ. ನೀನು ಕರ್ಮವನ್ನು ಬಿಡ್ತೀನಿ ಅಂತ ಹೇಳಿದ್ದು ಅದು ಪರಲೋಕಕ್ಕೆ
ಸಾಧನೀಭೂತ ಆಗೋದಿಲ್ಲ, ಪರಲೋಕ ತಂದು ಕೊಡೋದಿಲ್ಲ. ಅಸ್ವರ್ಗ್ಯಂ ಅಟ್ ಮಾತ್ರ ಅಲ್ಲ, ಮೂರನೇ ಕಾರಣ ಅಕೀರ್ತಿಕರಂ. ನೀನೇ ಯುದ್ಧವನ್ನು ಬಿಡ್ತೀನಿ ಅಂತ ಹೇಳ್ತಿ, ಅದೇನಾಗಿದೆ? ಅಕೀರ್ತಿಕರ, ನಿನಗೆ ಅಪಕೀರ್ತಿಯನ್ನ ತಂದು ಕೊಡತಕ್ಕದ್ದು. ಮೂರು ಕಾರಣ ಹೇಳ್ತಾನೆ. ಒಂದು ಕಶ್ಮಲ. ಯಾಕೆ ಕಶ್ಮಲ? ಅನಾರ್ಯ ಜುಷ್ಟಂ ಮತ್ತು ಅಸ್ವರ್ಗ್ಯಂ ಮತ್ತು ಅಕೀರ್ತಿಕರಂ. ಮೂರು ಕಾರಣದಿಂದ ನೀನು ಆ ಕರ್ಮವನ್ನ ಬಿಡಬಾರದು ಅಂತ ಹೇಳ್ತಾ ಇದ್ದ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತದ್ವೈ ಉಪಪದ್ಯತೆ ಯತಃ ಆರ್ಯೈಹಿ ಅಸೇವಿತಂ ಅಸ್ವರ್ಗ್ಯಂ ಸ್ವರ್ಗ ವಿರೋಧಿ ಅಯಶಸ್ಕರಂ ಚ. ಹಾಗೆಂತ ರಾಯರು ಬರೀತಾರೆ. ತಸ್ಮಾತ್ ಕ್ಲೈಬ್ಯಂ, ಕ್ಲೈಬ್ಯಂ ಅಂದ್ರೆ ಕಾತರ್ಯಂ ಮಾಸ್ಮಗಮ, ಹೆದರಬೇಡ ಹಾಗೆ ಅಂತ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ. ಯಾಕೆಪ್ಪ? ನೈತತ್ವೈ ಉಪಬದ್ಯತೆ, ನಿನಗೆ ಇದು ಉಪಪನ್ನ ಆಗೋದಿಲ್ಲ. ನಿನ್ನಂತ ಕ್ಷತ್ರಿಯರಿಗೆ ಈ ರೀತಿಯಾದ ಒಂದು ಭಯ, ನನಗೆ ಸ್ವರ್ಗ ಆಗ್ತದೋ, ನನಗೆ ಶ್ರೇಯಸ್ ಆಗೋದಿಲ್ಲ ಯುದ್ಧ ಮಾಡಿದರೆ ಹಾಗೆಂತ ನೀ ಏನ್ ತಿಳಿತಿ, ಅದು ನಿನಗೆ ನಿನಗೆ ಯೋಗ್ಯವಲ್ಲ. ಇದು ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಕ್ಷುದ್ರವಾದದ್ದು ಅಂದ್ರೆ ಲಾಘವಕರಂ ಅಂದ್ರೆ ಭಾರಿ ಸಣ್ಣ ಮಟ್ಟದ ಒಂದು ಕಾರ್ಯ ಅಂತ, ಕ್ಷುದ್ರ ಕಾರ್ಯ ಅಂತ. ಮತ್ತು ಹೃದಯ ದೌರ್ಬಲ್ಯಂ, ಹೃದಯದಲ್ಲಿ ಅದು ಒಂದು ದುರ್ಬಲತೆಯನ್ನ ಉಂಟು ಮಾಡುತ್ತದೆ, ಹೃದಯದಲ್ಲಿ ಒಂದು ಭಯವನ್ನ ಉಂಟು ಮಾಡತಕ್ಕದ್ದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ, ಅದನ್ನ ಬಿಟ್ಟು ಹೃದಯದಲ್ಲಿ ಇರತಕ್ಕ, ಇದು ಸೈಕಲಾಜಿಕಲ್ ಎಫೆಕ್ಟ್ ಅಂತಾರೆ. ಮನಸ್ಸಿನ ಒಂದು ವ್ಯಾಪಾರ ಇದು. ಅರ್ಜುನನಿಗೆ ಬಂದದ್ದು ಏನು? ಮನಸ್ಸಿನ ವ್ಯಥೆ. ಶರೀರದಲ್ಲಿ ಚೆನ್ನಾಗಿ ಗಟ್ಟುಮುಟ್ಟಿಯಾಗಿ ಇದ್ದಾನೆ, ಅವನಿಗೆ ಯಾವ್ದಾದದ್ದು ಕೆಲವೊಮ್ಮೆ ನಮಗೆ ಭಯ ಅದರಿಂದ ಬರುತ್ತದೆ. ಮನಸ್ಸಿನಲ್ಲಿ ಏನೋ ಆದರೆ ಏನಾಗ್ತದೋ ಏನೋ ಅಂತ ಒಂದು ಮನಸ್ಸಿನ ಭಯ, ಮಾನಸಿಕವಾದ ಒಂದು ವ್ಯಥೆ ಅಂತ ಕರೀತಾರೆ ಇದನ್ನ. ಮಾನಸಿಕ ವ್ಯಥೆ, ಮಾನಸಿಕ ದೌರ್ಬಲ್ಯ. ಅದನ್ನ ಬಿಟ್ಟು ಎದ್ದೇಳು. ಯಾಕೆ? ನೀನೆಂತವ? ಪರಂತಪ. ಪರಂ ಅಂದ್ರೆ ಶತ್ರುಗಳನ್ನು, ತಾಪಯತಿ ಇತಿ ಶತ್ರುತಾಪನ, ಪರಂತಪ ಅಂತ ಅರ್ಥ. ನೀನು ಶತ್ರುಗಳಿಗೆ ತಾಪವನ್ನ ಉಂಟು ಮಾಡತಕ್ಕ ಸಾಮರ್ಥ್ಯ ಇದೆ ನಿನ್ನಲ್ಲಿ. ನೀನ್ ಯಾಕೆ ಹೆದರ್ಕೊಂಡು ಈ ರೀತಿಯಾಗಿ ಕೂತಿರ್ತೀಯ? ಕೊಡಬಾರ್ದು. ಮನಸ್ಸಿನ ದೌರ್ಬಲ್ಯವನ್ನ ಬಿಟ್ಟು ಎದ್ದೇಳು ಹಾಗೆ ಅಂತ 3 ಶ್ಲೋಕದಲ್ಲಿ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ. ಅದರಿಂದ ಕರ್ಮವನ್ನ ನೀನು ಮಾಡ್ಲೇಬೇಕು, ಬಿಡಬಾರ್ದು ಅಂತ. ಅದಕ್ಕೆ 3 ಕಾರಣಗಳನ್ನು ಕೂಡ ಕೊಟ್ಟ. ಯಾವ ಕರ್ಮ ಮಾಡಿದರೆ, ಯಾವ ಕರ್ಮ ದೊಡ್ಡವರು ಆಮೋದನೆ ಮಾಡ್ತಾರೋ, ದೊಡ್ಡವರು ಒಪ್ಕೋತಾರೋ ಅಂತಹ ಕಾರ್ಯಗಳನ್ನ ಮಾಡಬೇಕು. ಎರಡನೇದು ಅಸ್ವರ್ಗ್ಯಂ, ನಮಗೆ ಪರಲೋಕಕ್ಕೆ ಸಾಧನೀಭೂತವಾದ ಕರ್ಮಗಳನ್ನು ಮಾಡಬೇಕು. ಮೂರನೇದು ನಮಗೆ ಯಶಸ್ಸನ್ನ ತಂದು ಕೊಡತಕ್ಕದ್ದು ಅಂತಹ ಕರ್ಮಗಳನ್ನು ನಾವು ಮಾಡಬೇಕೆ ಹೊರತು ಕ್ಷುದ್ರವಾದ ಕರ್ಮಗಳನ್ನು ನಾವು ಮಾಡಬಾರದು ಹಾಗೆಂಬ ಒಂದು ವಿಷಯವನ್ನ ಪರಮಾತ್ಮ ಇಲ್ಲಿ ತಿಳಿಸಿಕೊಟ್ಟು, ಇದು ಕೇವಲ ಅರ್ಜುನನಿಗೆ ನಿಮಿತ್ತ ಅಷ್ಟೇ. ಅರ್ಜುನನ ನಿಮಿತ್ತ ಮಾಡಿ ಎಲ್ಲಾ ಜೀವರಾಶಿಗಳಿಗೂ ಪರಮಾತ್ಮ ಮಾಡಿದ ಒಂದು ಉಪದೇಶ ಇದು. ಇದು ಕೃಷ್ಣ ಅರ್ಜುನ ಮಾತಾಡ್ಕೊಂಡದ್ದು ನನಗದಕ್ಕೆ ಏನ್ ಸಂಬಂಧ ಹಾಗೆ ಅಂತ ನಾವು ತಿಳಿಯಬಾರದು. ಅರ್ಜುನ ಉತ್ತಮ ಅಧಿಕಾರಿ, ಅದರ ಅರ್ಜುನನ ನಿಮಿತ್ತ ಮಾಡಿ ಯಾರಿಗೂ ಉಪದೇಶ ಮಾಡಿದ್ದು? ಸಮಸ್ತ ಜೀವರಾಶಿಗಳಿಗೂ ಪರಮಾತ್ಮ ಮಾಡಿದ ಉಪದೇಶ. ಇಷ್ಟು ಹೇಳಿದ ಕೂಡಲೇ ಅರ್ಜುನ ತಾನು ಬಿಲ್ಲು ಬಾಣ ಹಿಡ್ಕೊಂಡು ತಯಾರಾಗಲಿಲ್ಲ. ಯಾಕೆ? ಅವನ ಮನಸ್ಸಿನಲ್ಲಿ ಇನ್ನೂ ಅನೇಕ ಸಂಶಯಗಳು, ಪ್ರಶ್ನೆಗಳು ಹಾಗೆ ಉಳ್ಕೊಂಡಿತ್ತು. ಯಾಕೆ ಇದಕ್ಕೆ ಮುಂಚೆ ಯುದ್ಧ ಮಾಡಿಲ್ಲವಾ ಅರ್ಜುನ ಅಂತ ಪ್ರಶ್ನೆ ಬರುತ್ತದೆ. ಅನೇಕ ಬಾರಿ ಯುದ್ಧ ಮಾಡಿದ್ದಾನೆ, ಆದ್ರೆ ಏನಾಗಿದೆ? ಈಗ ಜ್ಞಾನದ ತಿರೋಧಾನ ಆಗಿದೆ. ತಾನು ಕಲಿತದ್ದೆಲ್ಲ ಏನ್ ಮಾಡಿಬಿಟ್ಟಿದ್ದಾನೆ? ಮರ್ತೋಗಿದೆ ಅವನಿಗೆ. ಅದರಿಂದ ಈ ಅಜ್ಞಾನ ಬಂತು. ಅದನ್ನ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿ ಆ ಅಜ್ಞಾನವನ್ನು ಕೂಡ ಪರಿಹಾರ ಮಾಡ್ತಾನೆ ಅಂತ ಒಟ್ಟು. ಅದೇನು ಅರ್ಜುನ ಹೇಳುವ ಮಾತು? ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೋ ಹರಿಸೂದನ. ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತೀಯಲ್ಲೋ, ನಾನು ಹೇಗೆ ದ್ರೋಣಾಚಾರ್ಯರನ್ನ ಬಾಣದಿಂದ ಅವ್ರ ಜೊತೆಗೆ ಯುದ್ಧ ಮಾಡಲಿ? ಯಾಕೆ? ಅವರೆಂಥವರು? ಪೂಜಾರ್ಹರು, ಪೂಜೆಗೆ ಯೋಗ್ಯವಾದ ಗುರುಸ್ಥಾನದಲ್ಲಿ ಇರತಕ್ಕವರು. ಅವ್ರನ್ನ ಹೋಗಿ ಬಾಣದಿಂದ ಹೊಡಿಂದ್ರೆ ಸಾಧ್ಯನಾ? ನಿಮಗೆ ಪಾಠ ಹೇಳ್ತಾರೆ ಗುರುಗಳು, ಅವ್ರನ್ನ ಬಾಣದಿಂದ ಚುಚ್ಚು ಅಂದ್ರೆ ಸಾಧ್ಯನಾ? ಹೌದೇ ಇಲ್ಲ. ಹೇಗೆ ಮಾಡ್ಲಿ ನಾನು? ಇದು ಅರ್ಜುನನ ಸಮಸ್ಯೆ. ಯಾಕೆಪ್ಪ? ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಗ್ಧಾಂ. ಕೃಷ್ಣ, ನನ್ನ ಅನಿಸಿಕೆ ಏನು ಅಂದ್ರೆ, ಗುರುಗಳನ್ನ ಸಂಹಾರ ಮಾಡದೆ ನಾವು
ಭಿಕ್ಷಾಟನೆ ಮಾಡಿ ತಿಂದರೂ ಕೂಡ ಅದು ಶ್ರೇಯಸ್ಸೇ ನಮಗ. ಭೈಕ್ಷಮಪೀಹ ಲೋಕೆ, ಅದು ನಮಗೆ ಶ್ರೇಯಸ್ಸಾಧನ ಆಗ್ತದೆ. ಗುರುಗಳನ್ನ ಹಿಂಸೆ ಮಾಡದೆ, ಗುರುಗಳನ್ನ ಸಂಹಾರ ಮಾಡದೆ, ಮತ್ತೆ ಊಟಕ್ಕೆ ಗತಿ ಏನು ಅಂತ ಕೇಳಿದರೆ ಭಿಕ್ಷಾ ಬೇಡಿಯಾவது ಬದುಕ್ತೀವಪ್ಪ ನಾವು, ಗುರುಗಳನ್ನ ಸಂಹಾರ ಮಾಡಿ ಬದುಕಾರ ನಾವು ಆಗೋದಿಲ್ಲ. ಅತ್ವಾರ್ಥ ಕಾಮಾಸ್ತು ಗುರು ನಿಹೈವ, ಅಂತಹ ಗುರುಗಳನ್ನ ಸಂಹಾರ ಮಾಡಿ ಅವರಿಂದ ಆ ರಕ್ತ ಮಾಂಸ ಸಿಂಹಾಸನದಲ್ಲಿ, ಆ ಬಾಣಗಳಲ್ಲಿ ಅವರ ರಕ್ತವನ್ನ ನಾವು ಕಾಣ್ತೀವಿ. ಯಾಕೆ? ಅವರನ್ನ ಸಂಹಾರ ಮಾಡಿ ಪಡೆದ ಸಿಂಹಾಸನ ಅದು. ಅಂತ ಒಂದು ರಕ್ತ ಮಿಶ್ರಿತವಾದ ಗುರುಗಳ ರಕ್ತ ಸೇರಿದ ಆ ಸಿಂಹಾಸನದಲ್ಲಿ ನಾನು ಹೇಗೆ ಕೂಡ್ಲಿ? ಇದು ಪ್ರಶ್ನೆ. ಹೇಗೆ ನಾವು ಭೋಗ ಮಾಡ್ಲಿ ರಾಜ್ಯವನ್ನ? ಯಾಕೆ? ಅಂತಹ ರಾಜ್ಯ ಸಿಗಬೇಕು ಅಂದ್ರೆ ಗುರುಗಳ ಸಂಹಾರ ಆಗಬೇಕು. ಗುರುಗಳನ್ನ ಕೊಂದು ನಾನು ಹೇಗೆ ಆ ಭೋಗವನ್ನು ನಾನು ಪಡೀಲಿ ಹಾಗೆ ಅಂತ ಇದು ಪ್ರಶ್ನೆ. ತದೇತತ್ ಪರಲೋಕ ದುಃಖಾತ್ ಅತಿಶಯಂ ದುಃಖಂ. ಪರಲೋಕದ ಸಿಗದೇ ಇರುವ ಒಂದು ದುಃಖಕ್ಕಿಂತ ಇದು ಅತಿಶಯವಾದ ದುಃಖ, ಇದು ಭಾರಿ ದುಃಖ ಆಗ್ತದೆ ನನಗೆ ಇದನ್ನು ಮಾಡಬೇಕು ಅಂದ್ರೆ ಹಾಗೆ ಅಂತ ಹೇಳ್ತಾನೆ. ಇನ್ನು ಕೆಲವು ಮಾತುಗಳನ್ನ ಅರ್ಜುನ ಹೇಳ್ತಾನೆ. ಏನಂಬ ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀಹರೇ.